ನಮಸ್ಕಾರ ಸ್ನೇಹಿತರೆ, MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಪ್ರಥಮ ಚಿಕಿತ್ಸೆ ಈ ಒಂದು ಸಿಲೆಬಸ್ ಮೇಲೆ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಒಂದು ಸಿಲೆಬಸ್ಸು ನವ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತಹ ಒಂದು ಪಠ್ಯಕ್ರಮವಾಗಿರ್ತೈತೆ. ಇದರಲ್ಲಿ ನಾನು ಇಲ್ಲಿ ಗಂಟೆ ಏನು ಮಾಡಿದ್ದೀನಿ ಅಂದರೆ ಅನಾಟಮಿ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಅನಾಟಮಿ ಆಗಿನ ಮೇಲೆ ಆರೋಗ್ಯ ಶಿಕ್ಷಣ ಬರ್ತೈತೆ. ಆರೋಗ್ಯ ಶಿಕ್ಷಣದ ಕುರಿತು ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಅನಾಟಮಿ ಫಸ್ಟ್ ಅಧ್ಯಾಯದಿಂದ 10 ಅಧ್ಯಾಯಗಳನ್ನು ಮಾಡಿದ್ದೀನಿ. ನಾನು ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಅದರಲ್ಲಿ ಸಿಲೆಬಸ್ ಎಷ್ಟು ಕೊಟ್ಟಿದ್ರೆ ಅದಕ್ಕಿಂತ ಜಾಸ್ತಿನೇ ಏನು ಮಾಡಿದ್ದೀನಿ ಹೇಳಿದ್ದೀನಿ. ಅಂದರೆ ಸಿಲೆಬಸ್ಗಿಂತನೂ ಜಾಸ್ತಿ ಕ್ಲಾಸಸ್ ನಾನು ಮಾಡಿದ್ದೀನಿ. ಇವಾಗ ಆರೋಗ್ಯ ಶಿಕ್ಷಣವನ್ನು ಪ್ರಾರಂಭ ಮಾಡೋಣ. ಇದು ಫಸ್ಟ್ ಅಧ್ಯಾಯ. ಅದು ಸೈಕಾಲಜಿ ಕ್ಲಾಸ್ ಅದರ್ವೈಸ್ ಮಾಡ್ತಾಯಿದ್ದೀನಿ. ಇದೊಂದು ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಇನ್ನು ಸೈಕಾಲಜಿ ಅರ್ಧ ಮುಗಿದು ಇನ್ನೂ ಅರ್ಧ ಇದೆ, ಅದು ಆಗೋಣ. ಮತ್ತು ಗೇಮ್ಸ್ಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಹಾಗೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕವನ್ನು ಕೂಡ ನಾನು ಅನಾಲಿಸಿಸ್ ಮಾಡ್ತಾಯಿದ್ದೀನಿ. ಇವಾಗ 6th ಇಂದ 8th ಗಂಟೆ ಕಂಪ್ಲೀಟಾಗಿ ಮುಗಿಸಿದ್ದೀನಿ. 9th ಇದೆ, ಸ್ವಲ್ಪ ಅದೇ ಕ್ಲಾಸ್ ಮಾಡ್ತೀನಿ. ಅದ್ರಾಗೇನು ಅಷ್ಟು ಇಂಪಾರ್ಟೆಂಟ್ ಅನ್ನಿಸ್ತಾ ಇಲ್ಲ, ಆದ್ರೂ ಮಾಡ್ತೀನಿ. ಇದಾಗಿನ ಮೇಲೆ ಅದು ಕೂಡ ಅದೊಂದು ತರಗತಿಗಳನ್ನು ಕೂಡ ಒಂದೊಂದು ಹಾಕ್ತಾ ಹೋಗ್ತೀನಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪ್ರಿಪ್ರೇಷನ್ ಮಾಡ್ತಾಯಿದ್ರು ಅವರು ಈ ಎಲ್ಲ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ಅಧ್ಯಾಯ ಫಸ್ಟ್ ಬಂದುಬಿಟ್ಟು ಆರೋಗ್ಯ ಶಿಕ್ಷಣ. ಆಂಗ್ಲ ಪದದ ಪ್ರಕಾರ ಸುರಕ್ಷತೆ ಮತ್ತು ಸ್ವಸ್ಥ ಸ್ಥಿತಿಯಲ್ಲಿರುವುದೇ ಆರೋಗ್ಯ ಅಂಥೇಳಿ ಕರಿತೀವಿ. ಆರೋಗ್ಯ ಅಂದರೆ ಏನಂದರೆ ಸ್ವಸ್ಥ ಸ್ಥಿತಿಯಲ್ಲಿ, ಅಂದರೆ ಚೆನ್ನಾಗಿಯ ಸ್ಥಿತಿಯಲ್ಲಿ, ಅಂದರೆ ಚೆನ್ನಾಗಿರುವ ಸ್ಥಿತಿಯಲ್ಲಿರುವುದೇ ಆರೋಗ್ಯ ಸ್ಥಿತಿ ಅಂತ ಇರ್ತೀವಿ. ಸ್ವಸ್ಥ ಅಂದರೆ ಒಳ್ಳೆಯ ರೀತಿಯಲ್ಲಿರುವುದು ಅಂತ ಅರ್ಥ. ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳ್ತೈತಿ ಆರೋಗ್ಯ ಅಂತಂದರೆ ಕೇವಲ ರೋಗ ರುಜಿನಗಳ ಅನುಪಸ್ಥಿತಿಯಾಗಿರದೆ, ಅಂದರೆ ನಾವು ಕೇವಲ ರೋಗಗಳಿಲ್ಲ ಅಂತಂದರೆ ನಾವು ಆರೋಗ್ಯವಿದ್ದೀವಿ ಅಂತ ಅರ್ಥ ಅಲ್ಲ. ರೋಗ ರುಜಿನಗಳಿಂದ ಅನುಪಸ್ಥಿತಿಯಾಗಿರದೆ ಅಂದರೆ ರೋಗಗಳಿಲ್ಲದೆ ಇರುವುದು ಅಂತಲ್ಲ. ಸಾಮಾಜಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಪರಿಪೂರ್ಣ ಸ್ಥಿತಿಯಲ್ಲಿರ್ತೀವಲ್ಲ ಅದೇ ಆರೋಗ್ಯ ಅಂಥೇಳಿ ಯಾವುದು ಹೇಳ್ತೈತೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹೇಳ್ತೈತೆ. ಅಂದರೆ ನಾವು ಕೇವಲ ರೋಗ ರುಜಿನಗಳ ಅನುಪಸ್ಥಿತಿಯಾಗಿರದೆ ಸಾಮಾಜಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಪರಿಪೂರ್ಣ ಜೀವನ ನಡೆಸ್ತಾ ಇದ್ದೀವಿ ಅಂದರೆ ಅದೇ ಆರೋಗ್ಯ ಅಂಥೇಳಿ ಏನು ಹೇಳ್ತೈತೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತೈತೆ. ಉತ್ತಮ ಹಲ್ಲುಗಳು ಹೊಂದಲು ಕ್ಯಾಲ್ಸಿಯಂ ಅಥವಾ ವಿಟಮಿನ್ ಸಿ ಅಂಶಗಳನ್ನು ಏನು ಮಾಡಿರ್ತೈತೆ ಒಳಗೊಂಡಿರುವಂತಹ, ಅಂದರೆ ಉತ್ತಮ ಹಲ್ಲುಗಳು ಇರಬೇಕು ಅಂದರೆ ಅಲ್ಲಿ ಕ್ಯಾಲ್ಸಿಯಂ ಇರಬೇಕು, ವಿಟಮಿನ್ ಸಿ ಇರಬೇಕು. ಆ ಅಂಶಗಳನ್ನು ಒಳಗೊಂಡಿರುವಂತಹ ಟೊಮೊಟೊ ಆಗಿರ್ಬೋದು, ಮೀನು, ಮಾಂಸ, ಎಣ್ಣೆ ಪದಾರ್ಥ, ಮೊಟ್ಟೆ, ಗಿಣ್ಣು, ಹಣ್ಣುಗಳನ್ನು ಏನು ಮಾಡಬೇಕು ನಾವು ನಿಯಮಿತವಾಗಿ ಸೇವಿಸಬೇಕು. ನಮಗೆ ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಸಿಗಬೇಕು, ನಮ್ಮ ಹಲ್ಲು ಆರೋಗ್ಯವಾಗಿರಬೇಕಂದ್ರೆ ನಾವು ನೋಡಬೇಕು ಟೊಮೊಟೊ, ಮೀನು, ಮಾಂಸ, ಎಣ್ಣೆ ಪದಾರ್ಥ, ಮೊಟ್ಟೆ, ಗಿಣ್ಣು, ಹಣ್ಣು ಇವೆಲ್ಲದರಲ್ಲಿ ಏನಿದೆ ವಿಟಮಿನ್ ಸಿ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು ಇವೆಲ್ಲ ನಾವು ನಿಯಮಿತವಾಗಿ ಅಂದರೆ ರೆಗ್ಯುಲರಾಗಿ ಸೇವಿಸ್ತಾ ಹೋಗಬೇಕು. ಚರ್ಮ ನಮಗೆ ಸ್ಪರ್ಶ ಜ್ಞಾನವನ್ನು ನೀಡುವಂತಹ ಜ್ಞಾನೇಂದ್ರಿಯಗಳ ಬಗ್ಗೆ ಏನು ಮಾಡಿದ್ವಿ ನಾವು ಅನಾಟಮಿಯಲ್ಲಿ ತಿಳ್ಕೊಂಡಿದ್ವಿ. ಚರ್ಮ ಏನು ಮಾಡ್ತೈತೆ ನಮಗೆ ಸ್ಪರ್ಶ ಜ್ಞಾನವನ್ನು ನೀಡ್ತೈತೆ. ಜ್ಞಾನೇಂದ್ರಿಯಗಳು ಅಥವಾ ಪಂಚೇಂದ್ರಿಯಗಳು ಅಂದ್ರೆ ಒಂದೇ. ಜ್ಞಾನೇಂದ್ರಿಯಗಳು ಯಾವ್ಯಾವು ಅಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇಷ್ಟೇನು ಜ್ಞಾನೇಂದ್ರಿಯಗಳು. ಚರ್ಮ ನಮಗೆ ಸ್ಪರ್ಶಕ ನೀಡುವಂಥ ಜ್ಞಾನೇಂದ್ರಿಯ. ಇದು ದೇಹದ ಆಂತರಿಕ ಅಂಗಗಳನ್ನು ಕೂಡ ರಕ್ಷಣೆ ಮಾಡ್ತೈತಿ. ನಮ್ಮ ಎಲ್ಲ ಬಾಡಿ ಪಾರ್ಟ್ಸ್ ರಕ್ಷಣೆ ಯಾವ್ದು ಮಾಡ್ತಾಯಿದ್ದರೆ ಚರ್ಮ ಒಂದಿಲ್ಲ, ಚರ್ಮವನ್ನು ತೆಗೆದುಬಿಟ್ರೆ ಎಲ್ಲ ಪಾರ್ಟ್ಸ್ಗಳು ಏನಾಗ್ತವೆ ಬಿದ್ದೋಗ್ತವೆ, ತನ್ನ ಆಕಾರವನ್ನು ಕಳೆದುಕೊಳ್ತವೆ. ಹಾಗಾದರೆ ನಮಗೆ ಚರ್ಮ ಏನು ಅತಿ ಮುಖ್ಯವಾದಂಥ ಒಂದು ಜ್ಞಾನೇಂದ್ರಿಯ ಅಂತ ಹೇಳ್ಬೋದು. ದೇಹದಲ್ಲಿ ನಿರುಪಯುಕ್ತ ದ್ರವವನ್ನು ಬೆವರಿನ ಮೂಲಕ ಹೊರಹಾಕ್ತೈತಿ ಚರ್ಮ. ನಮಗೆ ದೇಹಕ್ಕೆ ಬಿಡುವಂಥ ನಿರುಪಯುಕ್ತ ವಸ್ತುವನ್ನು ಏನು ಮಾಡ್ತೀವಿ ಬೆವರಿನ ಮೂಲಕ ಹೊರಹಾಕ್ತೀವಿ. ಹೊಳಪಾದ ಚರ್ಮವು ವ್ಯಕ್ತಿಯ ಸೌಂದರ್ಯವನ್ನು ಕೂಡ ಹೆಚ್ಚಿಸ್ತೈತೆ. ಹೊಳಪಾದಂತಹ ಚರ್ಮ ಇತ್ತಂದರೆ ನಮ್ಮ ವ್ಯಕ್ತಿಯ ಸೌಂದರ್ಯವು ಕೂಡ ಕಾಣ್ತಾನೆ. ವಿಟಮಿನ್ ಡಿ ಚರ್ಮಕ್ಕೆ ಉತ್ತಮ ಆರೋಗ್ಯ. ಇಲ್ಲಿ ಸೂರ್ಯನ ಬೆಳಕಿನಲ್ಲಿ ಏನಿರುತ್ತೆ ವಿಟಮಿನ್ ಡಿ ಸಿಗ್ತೈತೆ, ಅದು ಚರ್ಮಕ್ಕೆ ಒಂದು ಉತ್ತಮವಾದಂತಹ ಅಂಶವಾಗಿರ್ತೈತೆ. ಚರ್ಮದ ಕಾಂತಿಗೆ ನಿಂಬೆ ರಸ ಮತ್ತು ವಿಟಮಿನ್ ಎಯನ್ನು ಒಳಗೊಂಡಂಥ ಸ್ವಾಭಾವಿಕ ಆಹಾರವನ್ನು ನಾವು ಸೇವಿಸಬೇಕು. ಚರ್ಮದ ಕಾಂತಿಯಾಗಿರಬೇಕಾದ್ರೆ ನಿಂಬೆ ರಸ ಮತ್ತು ವಿಟಮಿನ್ ಎ ಇರುವಂಥ ಆಹಾರವನ್ನು ನಾವು ಏನ್ಬೇಕು ಸಹಜವಾಗಿ ಬಳಸ್ತಾ ಹೋಗಬೇಕು. ಕಣ್ಣುಗಳು ನೈಸರ್ಗಿಕ ಸೌಂದರ್ಯವನ್ನು ಮತ್ತು ಜಗತ್ತನ್ನು ಕಾಣಲು ಕಣ್ಣುಗಳು ಅವಶ್ಯಕವಾಗಿ ಬೇಕು. ನೈಸರ್ಗದಲ್ಲಿರುವಂಥ ಸೌಂದರ್ಯ ಮತ್ತು ನಾವು ಜಗತ್ತನ್ನು ನೋಡಬೇಕಾದ್ರೆ ನಮಗೇನು ಬೇಕು ಮುಖ್ಯವಾಗಿ ಕಣ್ಣುಗಳು ಬೇಕು.
ಹಾಗಾದರೆ ಕಣ್ಣುಗಳು ಆರೋಗ್ಯವಾಗಿರಬೇಕಾದ್ರೆ ವಿಟಮಿನ್ ಎ ಬೇಕು. ವಿಟಮಿನ್ ಎ ಕೊರತೆಯಿಂದ ನಮಗೆ ಇರುಳು ಕುರುಡು ರೋಗ ಬರ್ತೈತೆ, ಅಂದರೆ ಕಣ್ಣಿನ ದೃಷ್ಟಿ ಮಂದಾಗ್ತಾ ಇರ್ತೈತೆ. ಆಹಾರ ಸೇವನೆ ದೃಷ್ಟಿ ಸಾಮರ್ಥ್ಯ ಕಾಪಾಡಿಕೊಳ್ಳಲು ಏನು ಮಾಡಬೇಕು ನಾವು ಅಂದರೆ ಬೆಟ್ಟದ ನೆಲ್ಲಿಕಾಯಿ ದೃಷ್ಟಿ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಅಥವಾ ವೃದ್ಧಿಗೆ ಏನಾಗ್ತೈತೆ ಸಹಾಯಕ ಆಗ್ತೈತೆ. ಬೆಟ್ಟದ ನೆಲ್ಲಿಕಾಯಿ ತಿನ್ನೋದರಿಂದ ನಮ್ಮ ಕಣ್ಣುಗಳು ಏನಾಗ್ತವೆ ಆರೋಗ್ಯಕರವಾಗಿ ಇರ್ತವೆ. ಆರೋಗ್ಯಕರವಾದಂತಹ ಪರಿಸರ. ಶಾಲಾ ಪರಿಸರದಲ್ಲಿ ಬರುವಂತಹ ಮುಖ್ಯವಾದಂತಹ ಭೌತಿಕ ಅಥವಾ ಜೈವಿಕ ಘಟಕಗಳು ಯಾವುವಂದರೆ ಶಾಲಾ ಆವರಣ ಆಗಿರ್ಬೋದು, ಕೊಠಡಿ ಆಗಿರ್ಬೋದು, ಪ್ರಯೋಗಾಲಯ ಆಗಿರ್ಬೋದು, ಶೌಚಾಲಯ, ಆಟದ ಮೈದಾನ, ಇವೆಲ್ಲ ಏನು ಆರೋಗ್ಯಕರ ಪರಿಸರಕ್ಕೆ ಉತ್ತಮವಾದಂತಹ ಒಂದು ಅಂಶಗಳು. ಮಲ ಮೂತ್ರಗಳಿಂದ ಏನು ಬರ್ತೈತೆ ಅಂದರೆ ಕಾಲರ ಬರ್ತೈತೆ, ಟೈಫಾಯ್ಡ್ ಬರ್ತೈತೆ, ಡಿಸೆಂಟ್ರಿ ಆಗ್ತೈತೆ, ಪೋಲಿಯೋ ಮುಂತಾದ ರೋಗಗಳು ಏನು ಮಾಡ್ತವೆ ಹರಡ್ತವೆ. ಅದರಿಂದ ಶಾಲೆಗಳಲ್ಲಿ ನೋಡಬೇಕು ಶೌಚಾಲಯಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಶೌಚಾಲಯಕ್ಕೆ ಹೋಗಿ ಬಂದ ನಂತರ ನಾವು ಏನು ಮಾಡಬೇಕು ಸರಿಯಾದ ಸೋಪಿನಿಂದ ಅಂದರೆ ಸರಿಯಾಗಿ ಸೋಪಿನಿಂದ ಕೈಗಳನ್ನು ತೊಳಿಬೇಕು. ಸೋಪನ್ನು ಹಾಕ್ಕೊಂಡು ನೀಟಾಗಿ ನಾವು ಕೈಗಳನ್ನು ಹ್ಯಾಂಡ್ ವಾಶನ್ನು ಮಾಡ್ಕೋಬೇಕು. ಇದು ಸಾಮಾಜಿಕ ಆರೋಗ್ಯ. ಇವಾಗ ಮಾನಸಿಕ ಆರೋಗ್ಯ. ದೀರ್ಘಾಯುಷ್ಯ ಹಾಗೂ ಆರೋಗ್ಯಕರ ಬದುಕಿಗೆ ಉತ್ತಮ ಮಾನಸಿಕ ಆರೋಗ್ಯ ಕೂಡ ಹೊಂದುವುದು ಅತಿ ಅವಶ್ಯಕ. ಇದರ ಕೊರತೆಯಿಂದ ವ್ಯಕ್ತಿ ಏನಾಗ್ತಾನೆ ಆತ್ಮಗೌರವ, ಸಂಬಂಧಗಳು ಹಾಗೂ ದಿನನಿತ್ಯದ ಕಾರ್ಯಕ್ಷಮತೆ ಏನಾಗ್ತದೆ ಇಲ್ಲಿ ಧಕ್ಕೆ ಉಂಟಾಗ್ತದೆ. ಮಾದಕ ವಸ್ತುಗಳ ಸೇವನೆ, ಮದ್ಯಪಾನ, ಜಗಳ, ವಿನಾಶಕಾರಿ ಪ್ರವೃತ್ತಿಗಳು ಏನಾಗ್ತವೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತವೆ. ಭಾವನೆಗಳು ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆ. ಭಾವನೆಗಳು ಏನಿರ್ತವೆ ಮನಸ್ಸಿನ ಮತ್ತು ಆತ್ಮದ ಚಟುವಟಿಕೆಗಳಾಗಿ ಪರಿಣಮಿಸ್ತವೆ. ಹಾಗಾದರೆ ಸಕಾರಾತ್ಮಕ ಭಾವನೆ, ನಕಾರಾತ್ಮಕ ಭಾವನೆ ಅಂತ ಬರ್ತವೆ. ಸಕಾರಾತ್ಮಕ ಭಾವನೆ ಅಂದರೆ ಸುಖದಾಯಕ ಭಾವನೆಗಳು. ಇವು ಪ್ರೀತಿ, ಪ್ರೇಮ, ಸಂತೋಷ, ಪ್ರಶಂಸೆ, ಇವು ಏನು ವ್ಯಕ್ತಿಯ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಸಹಕಾರಿ ಆಗ್ತವೆ ಸಕಾರಾತ್ಮಕ ಭಾವನೆಗಳು. ಹಾಗಾದರೆ ನಕಾರಾತ್ಮಕ ಭಾವನೆಗಳು ಅಂದರೆ ಏನಂದರೆ ಇಲ್ಲಿ ಭಯ ಇರುತ್ತೆ, ತಿರಸ್ಕಾರ ಇರುತ್ತೆ, ಅವಮಾನ ಇರುತ್ತೆ, ಸಿಟ್ಟು, ಅಸೂಯೆ, ದುಃಖ ಇದಕ್ಕೆ ಕಾರಣ. ನಕಾರಾತ್ಮಕ ಭಾವನೆ ಇದೆ ಅಂದರೆ ಅಲ್ಲಿ ಭಯ ಬರುತ್ತೆ, ನಮಗೆ ತಿರಸ್ಕಾರ ಮಾಡ್ತೀವಿ, ಅವಮಾನ ಮಾಡ್ಕೋತೀವಿ ಅಥವಾ ಇನ್ನೊಬ್ಬರಿಗೆ ಅವಮಾನ ಮಾಡ್ತೀವಿ, ಸಿಟ್ಟು, ಅಸೂಯೆ, ದುಃಖ ಇವೆಲ್ಲ ಏನು ನಕಾರಾತ್ಮಕ ಭಾವನೆಗಳು. ಇತರೆ ವ್ಯಕ್ತಿಗಳ ನಡವಳಿಕೆ ನಮಗೆ ಏನು ಮಾಡ್ತದೆ ಪ್ರಮುಖ ಕಾರಣಗಳು. ಇವೆಲ್ಲ ಏನು ಮಾಡಬೇಕು ನಾವು ಪಾಸಿಟಿವ್ ಆಗಿ ತಿಳ್ಕೋಬೇಕು. ಈ ರೀತಿ ನಕಾರಾತ್ಮಕ ಭಾವನೆಯನ್ನು ನಾವು ಹೊಂದಬಾರ್ದು. ಈಗ ಸಾಮಾಜಿಕ ಆರೋಗ್ಯ. ಆರೋಗ್ಯ ಶಿಕ್ಷಣ ಹಾಗೂ ಸಾಮಾಜಿಕ ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳು. ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಆರೋಗ್ಯ ಒಂದೇ ನಾಣ್ಯದ ಎರಡು ಮುಖಗಳು, ಅಂದರೆ ಎರಡೂ ಇಂಪಾರ್ಟೆಂಟ್. ಆರೋಗ್ಯ ಶಿಕ್ಷಣವೂ ಇಂಪಾರ್ಟೆಂಟು, ಸಾಮಾಜಿಕ ಆರೋಗ್ಯನೂ ಕೂಡ ನಮಗೆ ಇಂಪಾರ್ಟೆಂಟು ಅಂತ ಹೇಳಿದ್ದಾರೆ. ಯಾರಂದರೆ ಡಾಕ್ಟರ್ ಬ್ರೋಂಕೈಸ್ ಅವರು ಹೇಳ್ತಾರೆ. ಇವ್ರು ಏನು ಹೇಳ್ತಾರೆ, ಡಾಕ್ಟರ್ ಬ್ರೋಂಕೈಸ್ ಅವರ ಅಭಿಪ್ರಾಯದಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ವಿಜ್ಞಾನ ಸಂಕಲನ ಮತ್ತು ಅದನ್ನು ಕಾರ್ಯಗತ ಮಾಡುವಂಥ ವಿಧಾನವೇ ಸಾಮಾಜಿಕ ಆರೋಗ್ಯ. ಆರೋಗ್ಯ ಶಿಕ್ಷಣ ಮತ್ತು ಸಾಮಾಜಿಕ ಆರೋಗ್ಯ ಒಂದು ನಾಣ್ಯದ ಎರಡು ಮುಖಗಳು. ಸಾಮಾಜಿಕ ಆರೋಗ್ಯ ಅಂದರೆ ಡಾಕ್ಟರ್ ಬ್ರೋಂಕೈನ್ ಅವರು ಏನು ಹೇಳ್ತಾರೆ, ಬ್ರೋಂಕಿ ಗೈನರ್ ಒಂದು ವಿಜ್ಞಾನ ಸಂಕಲನ ಅದನ್ನು ಕಾರ್ಯಗತ ಮಾಡುವಂಥ ವಿಧಾನ, ಅದಕ್ಕೇನಂತೀವಿ ಸಾಮಾಜಿಕ ಆರೋಗ್ಯ ಅಂತೇಳಿ ಕರಿತೀವಿ ಅಂತೇಳಿ ಡಾಕ್ಟರ್ ಬ್ರೋಂಕಿ ಗೈನರ್ ಹೇಳ್ತಾರೆ. ಸಾಮಾಜಿಕ ಆರೋಗ್ಯವನ್ನು ಕಾಪಾಡುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ಅಂದರೆ ನಾವು ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲೇಬೇಕು. ಸಾಮಾಜಿಕ ಆರೋಗ್ಯ ಅಂದರೆ ಸಮಾಜದಲ್ಲಿ ಸುಸ್ಥಿತಿಯಲ್ಲಿರುವುದು ಅಂತ ಅರ್ಥ. ಈ ಸಮಾಜದಲ್ಲಿ ಯಾವುದೇ ರೀತಿಯ ದಂಗೆಗಳು ಗಲಭೆಗಳು ಆಗದಂತೆ ಉತ್ತಮ ರೀತಿಯಲ್ಲಿ ನಾವು ನೋಡಬೇಕು ಸಾಮಾಜಿಕ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಅದು ಪ್ರತಿಯೊಬ್ಬ ನಾಗರಿಕರಾದಂತಹ ಅವರ ಕರ್ತವ್ಯ ಆಗಿರ್ತೈತೆ. ಹಾಗಾದರೆ ಆರೋಗ್ಯಕರ ಪರಿಸರ ಹೆಂಗಿರಬೇಕು, ಒಂದು ಆರೋಗ್ಯಕರ ಪರಿಸರ ಇರಬೇಕಾದ್ರೆ ಅದು ಯಾವ ರೀತಿ ಇರಬೇಕು ಅಂಥೇಳಿ. ವಾಯು ವಿಹಾರ ಇರಬೇಕು, ಅಂದರೆ ವಾಕಿಂಗ್ ಹೋಗೋಕ್ಕೆ ಸರಾಗವಾದಂಥ ಪ್ಲೇಸ್ ಇರಬೇಕಿಲ್ಲಿ. ವ್ಯಾಯಾಮ ಶಾಲೆಗಳಿರಬೇಕು, ಏರೋಬಿಕ್ಸ್ ಕೇಂದ್ರಗಳಿರಬೇಕು, ಈಜುಕೊಳ ಇರಬೇಕು, ಕ್ರೀಡಾ ತರಬೇತಿ ಇರಬೇಕು. ಇವೆಲ್ಲ ಇದ್ದು ಅಂದರೆ ಒಂದು ಆರೋಗ್ಯಕರವಂಥ ಪರಿಸರ ಅಂತ ಹೇಳ್ಬೋದು. ಹಾಗಾದರೆ ವಾಯು ವಿಹಾರ ಅಂದರೆ ಏನಂತ ನೋಡಿರಿ, ರಕ್ತ ಸಂಚಾರ ಉತ್ತಮಗೊಳ್ತೈತಿ. ನಾವು ವಾಯು ವಿಹಾರ ಹೋಗೋದರಿಂದ ರಕ್ತ ಸಂಚಾರ ಉತ್ತಮಗೊಳ್ತೈತಿ, ಚರ್ಮದ ಕಾಂತಿಗೆ ಅಗತ್ಯವಿರುವಂಥ ವಿಟಮಿನ್ ಡಿ ಸಿಗ್ತೈತೆ. ಹೊರಗಡೆ ಹೋಗೋದ್ರಿಂದ ಸೂರ್ಯನ ಬಿಸಿಲು ಸಹಜವಾಗಿ ಸಿಗ್ತೈತೆ, ಅಲ್ಲಿ ವಿಟಮಿನ್ ಡಿಯನ್ನು ಪಡ್ಕೋಬೋದು ಸಹಜವಾಗಿ. ಶರೀರಕ್ಕೆ ಅಗತ್ಯವಂಥ ಆಮ್ಲಜನಕ ಕೂಡ ನಾವು ಹೊರಗಡೆ ಹೋಗೋದರಿಂದ ಸಿಗ್ತೈತೆ. ಇದು ವಾಯು ವಿಹಾರದಿಂದ ನಮಗೆ ಆಗುವಂಥ ಉಪಯೋಗಗಳು. ಹಾಗಾದರೆ ವ್ಯಾಯಾಮ ಶಾಲೆಗಳಿಂದ ಏನು ಉಪಯೋಗ ಆಗ್ತೈತಿ ಅಂದರೆ ಉಪಕರಣ ಸಹಿತ ಮತ್ತು ಉಪಕರಣ ರಹಿತ ವಿವಿಧ ವ್ಯಾಯಾಮಗಳನ್ನು ನೋಡ್ತೀವಿ. ವೈಜ್ಞಾನಿಕವಾಗಿ ಮಾಡಲು ಅನುಕೂಲಕರವಾದಂತಹ ಸುಸಜ್ಜಿತ ಸ್ಥಳಗಳಿಗೆ ಏನಂತೀವಿ ನಾವು ವ್ಯಾಯಾಮ ಶಾಲೆಗಳು ಅಂತೇಳಿ ಕರಿತೀವಿ. ಇದರಿಂದ ಏನಾಗ್ತೈತೆ, ಉತ್ತಮ ವ್ಯಾಯಾಮ ಶಾಲೆಗಳಿರುವುದರಿಂದ ಅಂದರೆ ಉತ್ತಮ ನಿಲುವು ಹೊಂದಲು ಸಹಕಾರಿಯಾಗ್ತೈತೆ.
ವೇಗ, ಕಷ್ಟ ಸಹಿಷ್ಣುತೆ, ಚಪಲತೆ, ಮೈಮಣೆತ, ಬಲ ಮುಂತಾದವುಗಳು ಏನಾಗ್ತವೆ ಇಲ್ಲಿ ಅಭಿವೃದ್ಧಿ ಹೊಂದುತ್ತವೆ. ಏನಾಗ್ತೈತಿ ಇಲ್ಲಿ ವೇಗ ಹೆಚ್ಚಾಗ್ತೈತಿ, ಕಷ್ಟ ಸಹಿಷ್ಣುತೆ ಉಂಟಾಗ್ತೈತಿ, ಚಪಲತೆ, ಮೈಮಣೆತ, ಬಲ ಮುಂತಾದವುಗಳು ಏನಾಗ್ತವೆ ಇಲ್ಲಿ ಅಭಿವೃದ್ಧಿ ಹೊಂದುತ್ತವೆ. ಹಾಗೆ ಸರ್ವತೋಮುಖ ಬೆಳವಣಿಗೆಗೆ ಏನು ಮಾಡ್ತೈತೆ, ಸಹಾಯಕ ಆಗ್ತೈತೆ. ಇವಾಗ ಏರೋಬಿಕ್ಸ್ ಕೇಂದ್ರಗಳು. ಏರೋಬಿಕ್ಸ್ ಮಾದರಿಯ ವ್ಯಾಯಾಮಗಳನ್ನು ಮಾಡುವಂಥ ಸ್ಥಳಗಳಿಗೆ ಏನಂತೀವಿ ನಾವು ಏರೋಬಿಕ್ಸ್ ಕೇಂದ್ರಗಳು ಅಂತೇಳಿ ಕರಿತೀವಿ. ಈ ಚಟುವಟಿಕೆಗಳನ್ನು ಎಣಿಕೆ ಪ್ರಕಾರ ಮಾಡ್ತಾರೆ. ಹಾಗೆ ತಾಳಬದ್ಧವಾಗಿ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಮಾಡುವಂಥ ಚಟುವಟಿಕೆಗಳು ಈ ಏರೋಬಿಕ್ಸ್ ಚಟುವಟಿಕೆಗಳು ಅಂತೇಳಿ ಕರಿತೀವಿ. ಇದರಿಂದ ಮನೋರಂಜನೆ ಕೂಡ ಸಿಗ್ತೈತೆ. ಹೆಚ್ಚಿನ ಪ್ರಮಾಣದ ಆಮ್ಲಜನಕದೊಂದಿಗೆ ಏನಾಗ್ತೈತೆ ಅಂದರೆ ಹೆಚ್ಚಿನ ಪ್ರಮಾಣದ ಆಮ್ಲಜನಕದೊಂದಿಗೆ ಏನು ಮಾಡಬೇಕು, ಈ ಒಂದು ಚಟುವಟಿಕೆಯನ್ನು ಮಾಡಬೇಕು. ಈ ಕಡೆ ಬಾಡಿ ಮೇಂಟೈನ್ ಮಾಡಿದಂಗೆ ಆಗ್ತೈತೆ, ಈ ಕಡೆ ನಮಗೆ ಮನೋರಂಜನೆಯೂ ಕೂಡ ಏನಾಗ್ತೈತೆ ಸಿಗ್ತೈತೆ. ಅದಕ್ಕೆ ಏರೋಬಿಕ್ಸ್ ಏನು ಮಾಡಬೇಕು, ನಾವು ವ್ಯಾಯಾಮಗಳನ್ನು ಮಾಡಬೇಕು. ಈಜುಕೊಳ. ಒಂದು ಈಜುಕೊಳ ಇದೆ ಅಂದರೆ ಅದು ಹೇಗಿರಬೇಕು ಅಂತ. ನೀರಿನಲ್ಲಿ ತೇಲುವ ಕೌಶಲ್ಯಕ್ಕೆ ಈಜು ಅಂತೇಳಿ ಕರಿತೀವಿ. ಈಜುಕೊಳಕ್ಕೆ ಬಿಳಿ ಬಣ್ಣವನ್ನು ಬಳದಿರ್ತಾರೆ. ಇದರಿಂದ ಏನಾಗ್ತದಂದರೆ ಹುನ್ನಾರ ದಕ್ಷತೆ, ಒಂದೇದು ಹುನ್ನಾಳ ದಕ್ಷತೆ ಏನಾಗ್ತದೆ ಉತ್ತಮಗೊಳ್ತೈತಿ. ನರಸ್ನಾಯುಗಳ ಹೊಂದಾಣಿಕೆ ಆಗ್ತವೆ. ಆಕರ್ಷಕ ನಿಲುವು ಹೊಂದಬಹುದು ನಾವು. ಕಷ್ಟ ಸಹಿಷ್ಣುತೆ, ಬಲ, ಮೈಮಣೆತ, ವೇಗ, ಚಪಲತೆ ಇವೆಲ್ಲ ನಾವು ಸ್ವಿಮ್ಮಿಂಗ್ ಮಾಡುವುದರಿಂದ ಪಡ್ಕೊಳ್ತೀವಿ. ಸ್ವಿಮ್ಮಿಂಗ್ ಮಾಡೋದು ಆರೋಗ್ಯಕರವಾದಂಥ ಒಂದು ಹವ್ಯಾಸ. ದೈಹಿಕ ದೃಢತೆಯ ಘಟಕಗಳನ್ನು ಮಾಡ್ತಿದ್ದು ಅಭಿವೃದ್ಧಿ ಮಾಡಲು ನಮಗೆ ಈಜುಕೊಳ ಒಂಥರ ಸಹಾಯಕವಾಗಿ ಕೆಲಸ ಮಾಡ್ತೈತೆ. ಹಾಗೆ ಕ್ರೀಡಾ ತರಬೇತಿ ಕೇಂದ್ರಗಳು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡುವುದೇ ಇದರ ಮುಖ್ಯ ಉದ್ದೇಶ. ಕ್ರೀಡಾ ತರಬೇತಿ ಕೇಂದ್ರಗಳು ಯಾಕೆ ಸ್ಥಾಪನೆ ಮಾಡ್ತಾರೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಬೇಕು, ವಿವಿಧ ಕ್ರೀಡೆಗಳಲ್ಲಿ ಉನ್ನತ ಮಟ್ಟದ ಸಾಧನೆಯನ್ನು ಮಾಡುವುದೇ ಕ್ರೀಡಾ ತರಬೇತಿ ಕೇಂದ್ರದ ಒಂದು ಮುಖ್ಯವಾದಂಥ ಉದ್ದೇಶ. ನಿದ್ರೆಯಿಂದ ಏನಾಗುತ್ತೆ ಅಂತ ನೋಡ್ರಿ, ಕಡಿಮೆ ನಿದ್ರೆಯಿಂದ ರಕ್ತದೊತ್ತಡ ಹೆಚ್ಚಾಗ್ತೈತೆ, ಕೊಲೆಸ್ಟ್ರಾಲ್ ಹೆಚ್ಚಾಗಿ ಹೃದಯಕ್ಕೆ ಏನು ಮಾಡ್ತೈತೆ, ಹೃದಯದ ರೋಗಗಳು ಈಡಾಗುವಂಥ ಅಪಾಯ ಜಾಸ್ತಿ ಆಗ್ತೈತಿ. 7 ರಿಂದ 8 ಗಂಟೆ ನಿದ್ರಿಸಿದರೆ ನಮ್ಮ ಹೃದಯವು ಏನಾಗ್ತೈತೆ ಹೆಚ್ಚು ಆರೋಗ್ಯದಾಯಕವಾಗಿರ್ತೈತೆ. ಪ್ರತಿ ದಿನ ಏನು ಮಾಡಬೇಕಂತ 7 ರಿಂದ 9 ಗಂಟೆ ನಿದ್ದೆ ಸಹಾಯಕವಾಗಬೇಕಂತೆ. ನಮಗೆ ನಮ್ಮ ದೇಹಕ್ಕೆ ಅಷ್ಟು ಬಾಡಿಗೆ ಏನು ಬೇಕು ಅಷ್ಟು ನಿದ್ರೆ ಬೇಕು ಅಂತ ಅರ್ಥ. ಇಲ್ಲಿಗೆ ಏನಾಯಿತು, ಅಧ್ಯಾಯ 1 ಮುಗೀತು. ಅಧ್ಯಾಯ 2 ಏನಿದೆ ಪ್ರಥಮ ಚಿಕಿತ್ಸೆ ಇದೆ. ಇದು ಮುಂದಿನ ತರಗತಿಯಲ್ಲಿ ಮಾಡ್ತೀವಿ. ಹೀಗೆ ಮಾಡ್ಬೋದು, ಆದರೆ ಇದೇನಾಗ್ತೈತೆ ವಿಡಿಯೋ ಲೆಂತಿ ಆಗ್ತೈತೆ. ಇದು ಸಾಕು. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಪ್ರಥಮ ಚಿಕಿತ್ಸೆ ಬಗ್ಗೆ ಒಂದು ತರಗತಿಯನ್ನು ಮಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.